ವಿಶ್ವವಾಣಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ ಸಹ ಶುಭಾಶಯಗಳು. ವಿಶೇಷವಾಗಿ ಇವತ್ತು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ವಿಧಾನಸೌಧದ ಮುಂಭಾಗದಲ್ಲಿ. ಕರ್ನಾಟಕದ ಭಾಳ ಮುಖ್ಯವಾದಂಥ ಪ್ರೋಗ್ರಾಮ್ ಇದು. ವಿಧಾನಸೌಧದ ಮುಂಭಾಗದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತಿನ ಭಾಳ ವಿಶೇಷ ಏನಪ್ಪ ಅಂದರೆ, ಇಡೀ ಪ್ರಪಂಚದಾದ್ಯಂತ ಸುಮಾರು 190 ದೇಶಗಳಿಗಿಂತ ಹೆಚ್ಚು ದೇಶಗಳು ಈ ಯೋಗಾಭ್ಯಾಸ ಕ್ರಮವನ್ನು ಮಾಡ್ತವೆ. ಸೊ ಹಾಗಾಗಿ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದರೆ, ಮನೆ ಮನೆಗೂ ಯೋಗವನ್ನು ತಲುಪಿಸ್ಬೇಕು ಅಂತಕ್ಕಂಥದ್ದು. ಸೊ ಪ್ರತಿಯೊಬ್ಬರೂ ಕೂಡ ಯೋಗವನ್ನು ಮಾಡಬೇಕು. ಕಾಯಿಲೆ ಬಂದ ಮೇಲೆ ನಾವು ಕಾಯಿಲೆ ಗುಣಪಡಿಸ್ಲಿಕ್ಕೆ ಹೋರಾಡೋದಕ್ಕಿಂತ, ಕಾಯಿಲೆ ಬರೋದಕ್ಕಿಂತ ಮೊದಲೇ ನಾವು ಯೋಗವನ್ನು ಮಾಡಿ ಕಾಯಿಲೆ ಬರದೇ ಇರೋ ರೀತಿಯಾಗಿ ತಡೆದು ನಮ್ಮನ್ನು ನಾವು ಆರೋಗ್ಯವಂತರನ್ನಾಗಿ ಮಾಡಿಟ್ಕೋಬೇಕು. ಆಗ ತಾನೇ ನಾವು ಸದೃಢ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ, ಸದೃಢ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ದಿನ ಏನಿದೆ, ಇದು ಪ್ರಚಾರ ಅಷ್ಟೇ. ಪ್ರಚಾರಕ್ಕೋಸ್ಕರ ಒಂದಿನ ಆಚರಣೆ ಮಾಡ್ತೀವಿ. ಪ್ರತಿನಿತ್ಯ ಯೋಗವನ್ನು ಮಾಡಿ ವರ್ಷ ಪೂರ ಯೋಗವನ್ನು ಮಾಡೋಣ ಅಂಥೇಳಿ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಗವರ್ನರ್ ಬಂದಿದ್ದಾರೆ, ಮಿನಿಸ್ಟ್ರಿಗಳೆಲ್ಲ ಬಂದಿದ್ದಾರೆ, ಸರ್ಕಾರವೇ ಇಲ್ಲಿದೆ. ಹಾಗಾಗಿ ಇದೊಂದು ಒಳ್ಳೆಯ ಸೆಲೆಬ್ರೇಷನ್ ಆಗಿದೆ. ಎಲ್ಲರೂ ಕೂಡ ಸುಮಾರು ಒಂದು 4,000 ಜನ ಬಂದು ಇಲ್ಲಿ ಯೋಗಾಭ್ಯಾಸವನ್ನು ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ನಾವು ಪದ್ಮನಗರ ಶಾಖೆಯಿಂದ ಬಂದಿದ್ದೀವಿ. ಪ್ರತಿನಿತ್ಯ ಮಾಡ್ತಾ ಇದ್ದೀವಿ. 2 ಇಯರ್ಸ್ ಆಯಿತು. ತುಂಬ ಬದಲಾವಣೆ ಆಗಿದೆ ಇದೆ. ನಾವು 2017ರಿಂದ ಇಲ್ಲಿವರೆಗೂ ಕೂಡ ನಮ್ಮ SP ವೈಸ್ ಅಂದರೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ ಉಚಿತ ಯೋಗ ನಮಗೆ ಕೊಡ್ತಾ ಇದೆ. ನಮ್ಮ ಪ್ರಧಾನ ಸಂಚಾಲಕರಂತ ರಾಮಸ್ವಾಮಿ ಅಣ್ಣವರ ಮಾರ್ಗದರ್ಶನದಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ನಮ್ಮ ಸಮಿತಿಯಲ್ಲಿ ನಾವು ಪ್ರತಿನಿತ್ಯ ಅಭ್ಯಾಸನ ಮಾಡ್ತಿದ್ದೀವಿ. ಒಟ್ಟು ನಮ್ಮ ಬೆಂಗಳೂರು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಶಾಖೆನ ನಾವು ಓಪನ್ ಮಾಡಿದ್ದೀವಿ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ. ಇದರಿಂದ ನಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶಾಂತಿ ಮತ್ತು ಮನಸ್ಸಿನ ದೃಢತೆಯನ್ನು ಕಾಪಾಡಿಕೊಳ್ಳುವಂತಹ ಒಳ್ಳೆಯ ಒಂದು ಯೋಗಕ್ಕೆ ನಾವು ಎಲ್ಲರೂ ಕೂಡ ಮನಸ್ಸನ್ನು ಕೊಟ್ಟು ನಾವು ದಿನ ಪ್ರತಿನಿತ್ಯ ಅಭ್ಯಾಸ ಮಾಡ್ತೀವಿ. ಖಂಡಿತ ಮಾಡಬೇಕು. ಖಂಡಿತ ಯೋಗಕ್ಕೆ ಎಲ್ಲರೂ ಕೂಡ ಅನುವು ಮಾಡಿಕೊಡ್ಬೇಕು. ಚಿಕ್ಕ ಮಕ್ಕಳಿಂದ ಇಲ್ಲಿವರೆಗೂ ಎಲ್ಲರೂ ಕೂಡ ಮಾಡಬೇಕು ಅಂತ ನಾನು ಮಾತಾಡ್ತೀನಿ. ನಾವೆಲ್ಲ ಪದ್ಮನಾಭನಗರ ಶಾಖೆಯಿಂದ ಬಂದಿದ್ದೀವಿ. ನಾವೆಲ್ಲ ಒಂದು 40 ಜನ ಬಂದಿದ್ದೀವಿ. ಪ್ರತಿ ವರ್ಷ ಕೂಡ ನಾವು ಯೋಗ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸ್ತೀವಿ. ಮನೆಗಳಲ್ಲಿ ಹೇಗೆ ಸಾಂಪ್ರದಾಯಿಕವಾಗಿ ಹಬ್ಬ ಹರಿದಿನಗಳನ್ನು ಆಚರಿಸ್ತೀವೋ ಅದೇ ರೀತಿ ನಾವು ಯೋಗ ಬಂಧುಗಳಾದ್ದರಿಂದ ಯೋಗ ದಿನಾಚರಣೆ ಜೂನ್ 21 ಏನು ಇದೆ ಅದು ನಮಗೆಲ್ಲ ಒಂದು ಸಂಭ್ರಮದ ಹಬ್ಬ ಆಗಿರುತ್ತೆ. ಹಾಗಾಗಿ ನಾವು ಏನೇ ಇದ್ರೂ ಕೂಡ ಮಕ್ಕಳು ಪರಿವಾರ ಸಮೇತ ನಾವೆಲ್ಲರೂ ಬಂದು ಯೋಗ ದಿನಾಚರಣೆಯನ್ನು ಮಾಡ್ತೀವಿ. ನಾವೆಲ್ಲ ಒಂದು ವಸುದೈವ ಕುಟುಂಬಕಂ ಅಂತ ನಾವೆಲ್ಲ ಇದ್ದೀವಿ. ಹಾಗಾಗಿ ನಾವು ಏನು ಎಲ್ಲ ಸೇರ್ತೀವಲ್ಲ, ಇದು ಒಂದು ಸಂಭ್ರಮದ ಹಬ್ಬ ಆಗಿರುತ್ತೆ. ಯೋಗ ಮಾಡೋದ್ರಿಂದ ಮನಸ್ಸಿಗೆ ಮತ್ತು ದೇಹಕ್ಕೆ ಕೂಡ ಸಂಪೂರ್ಣವಾಗಿ ಶಾಂತಿ ಸಿಗುತ್ತೆ. ಒಳ್ಳೆ ಆರೋಗ್ಯಕ್ಕಾಗಿ ಯೋಗ ಮಾಡಬೇಕು. ಹಾಗಾಗಿ ಪ್ರತಿದಿನ ಇದು ಕೇವಲ ಒಂದು ದಿನ ಮಾಡುವಂಥದ್ದಲ್ಲ, ಪ್ರತಿದಿನ ಕೂಡ ಇದನ್ನು ನಮಗೆ 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆನಾದರೂ ನಾವು ಯೋಗಕ್ಕಾಗಿ ಮೀಸಲಿಡಬೇಕು. ಇದನ್ನು ಮಾಡೋದ್ರಿಂದ ಯಾವುದೇ ಕಾಯಿಲೆಗಳು ಬರದಂತೆ ಮಾನಸಿಕವಾಗಿ ದೈಹಿಕವಾಗಿ ಸ್ಥಿರತೆಯನ್ನು ಕಾಪಾಡ್ಕೊಳ್ಬಹುದು. ಎಲ್ಲರಿಗೂ ಹರಿ ಓಂ.